ಅವಾಗ ಆರ್ಡರ್ ಮಾಡಿ ಚಿಕನ್ನು ಫೈನಲಿ ಬಂತು. ಸೊ ಎಲ್ಲಿಂದ ಆರ್ಡರ್ ಮಾಡಿದ್ದೆ ಅಂತ ಅಲ್ಲ, ಈ ಕಡೆಗೆ ಇಳಿಬೇಕಾ ಈ ಕಡೆಗೆ ಇಳಿಬೇಕಾ ಗೊತ್ತಾಯ್ತಲ್ಲ. ಪ್ರಾಮಿಸಿಂಗ್ ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ಅದು ನೀನು ಮಾಡಿದ್ದು ಅಂತ ಆಶ್ಚರ್ಯ ಆಗ್ತಿದೆಯಾ? ಬಿಗ್ ಬಾಸ್ ಅಪ್ಪ, ಮನೆಗಳಲ್ಲಿ ಬಿಗ್ ಬಾಸ್. ನಿಮ್ಮ ಮನೇಲಿ ಯಾರು ಹಿಂಗೆ ನೋಡ್ತಾರೆ ಬಿಗ್ ಬಾಸ್? ನಮ್ಮ ಮನೇಲಂತೂ ನೋಡ್ತಾರೆ. ಇವ್ರುಗಳೇ ಡೈರೆಕ್ಟ್ರು, ಜಡ್ಜು ಗೈಸ್. ನಮ್ಮಮ್ಮ ಚಾಕ್ಲೇಟ್ಸ್ ಆರ್ಡರ್ ಮಾಡಿದ್ದೀನಿ. ನಾವು ಯಾವ್ದು ಗಲ್ಲಿಪಲ್ಲಿ ರೋಡಲ್ಲೆಲ್ಲ ಬಂದ್ವಿ ಬಿಡಿ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ವ್ಲಾಗ್ಗೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಒಂದೊಂದು ಕ್ಲಿಪ್ ತಗೊಳ್ಳೋದಕ್ಕೂ ಅಂತ ನೆನೆಸ್ಕೊಂಡ್ರೆ ಈಗಲೂ ಅಷ್ಟು ಪರ್ಫೆಕ್ಟಾಗಿ ಕ್ಲಿಯರ್ ಆಗಿಲ್ಲ ವಾಯ್ಸು, ಬಟ್ ಆದರೂ ಫ್ಲೂಯೆಂಟಾಗಿ ಬರ್ತಾ ಇದೆ. ಬಟ್ ವ್ಲಾಗಲ್ಲಿ ಅಷ್ಟು ಬರ್ತಾ ಇರಲಿಲ್ಲ. ಎಷ್ಟು ಸರಿ ಕ್ಯಾಮ್ರಾ ಎತ್ಕೊಂಡು ತೆಗೆದು ಇಲ್ಲ ಬಿಡು ಆಗಲ್ಲ ನಾನು ಕೇಳಿ ಬ್ಲಾಗ್ ಮಾಡೋಕ್ಕೆ ಅಂದ್ಬಿಟ್ಟು ತೆಗೆದಿಟ್ಟಿದ್ದೀನಿ. ಫೀಲ್ ಆಯಿತು, ತುಂಬ ಬೇಜಾರಾಯಿತು. ಆಗಬಾರ್ದು ಆ ಥರ ಅಂತ ಅನ್ನಿಸ್ತು. ಮತ್ತು ತುಂಬ ಕೇರ್ ತೊಗೊಬೇಕು. ಸೊ ನೀವು ಅಷ್ಟೇ, ವೆದರ್ ಚೇಂಜ್ ಆಗ್ತದೆ, ತುಂಬ ಕೇರ್ ತೊಗೊಳ್ಳಿ. ಸದ್ಯಕ್ಕೆ ಊರಿಂದ ಎಳ್ನೀರು ತೊಗೊಂಬಂದಿದ್ವಿ. ಸೊ ಎಳ್ನೀರನ್ನ ಕುಡಿಯೋಣ ಅಂತ. ಬೆಳಗ್ಗೆ ಸರಿ ಹೇಳಿದ್ರು ಕುಡೀರಿ ಅಂತ, ಆಮೇಲೆ ಕುಡಿತೀನಿ ಅಂತ ಕುಡಿಲಿಲ್ಲ. ಈಗ ಸಾಯಂಕಾಲ ಆದ್ರೂ ಇಲ್ಲೇ ಇತ್ತು ಅಂತ ಹೇಳಿದ್ರೆ ಪಕ್ಕ ಬೈತಾರೆ. ಅದಕ್ಕೆ ಇವಾಗ ನೋಡ್ಬಿಟ್ಟು ಕುಡಿತಾ ಇದ್ದೀನಿ. ಇದು ನಂದು ಮತ್ತೆ ನನ್ನ ಹೆಂಡತಿ ಇಬ್ಬರದು ಫುಲ್ಲು ಒಂದು ಗ್ಲಾಸು. ಒಂಚೂರು ಜಾಸ್ತಿ ಆಗ್ಬಿಡ್ತೇನೋ ಅಂತ ಇಲ್ಲಿ ಉಳ್ಸಕ್ಕೆ ಹೋದೆ, ನೋಡಿದ್ರೆ ಇಲ್ಲಿ ಚೆಲ್ಬಿಟ್ಟೆ. ಅದು ಫ್ರೆಶ್ ಆಗಿ ಕೆಡೋದಾಗ ಕುಡಿತೀವಲ್ಲ ಆ ಟೇಸ್ಟ್ ಇಲ್ಲ. ಅವತ್ತು ಎಷ್ಟು ಸಖತ್ತಾಗಿತ್ತು. ನೀವೇ ಕುಟ್ಕೊಂಬಿಡಿ, ನಂಗೆ ಇದು ಬೇಡ. ಯಾಕೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಮತ್ತೆ ಗಂಟ್ಲು ಇದಾದ್ರೆ ಅಂತ. ತಣ್ಣಗೆ ಬೇರೆ ಇದೆಯಲ್ಲ. ಯಾಕೆ ಆಮೇಲೆ ನಾನು ನೆನ್ತಿದ್ದೆ ನಾ ಹಿಂದೆ ಇದ್ದಿದ್ದು ಅಂತ ಕ್ವಶನ್ ಮಾರ್ಕ್ ಆಗಿಬಿಡುತ್ತೆ. ಸೊ ಎನಿವೆ ಅಷ್ಟೇ ಗೇಸ್. ಆ್ಯಕ್ಚುಲಿ ಇವತ್ತೇನು ಗೊತ್ತಾ, ಈ ಜ್ವರ ಗಿರ ಎಲ್ಲ ಬಂದಮೇಲೆ ಬಾಯೆಲ್ಲ ಹಾಳಾಗಿ ಕೆಟ್ಟು ಕೆರೆ ಹಿಡ್ದು ಹೋಗ್ಬಿಟ್ಟಿರುತ್ತೆ, ಮರಗಡ್ದಂಗೆ ಆಗ್ಬಿಟ್ಟಿರುತ್ತೆ. ಅದು ಬಾಡಿಗೆ ಕರೆಕ್ಟಾಗಿ ನಾನ್ ವೆಜ್ ಬಿದ್ದಿಲ್ಲ ಒಂದು ವಾರದಿಂದ. ಫುಲ್ ಕಡಿಮೆ ಆಗ್ಬಿಟ್ಟಿದೆ. ಮೀನು ಇದೇನು ಇರಲಿಲ್ಲ, ಅದಕ್ಕೆ ಏನು ತಿಂದಿಲ್ಲ. ನಾನು ಹೇಳಿದ್ದು ಬೇರೆ. ಸೊ ಬೀಗ್ರೂಟನೂ ಇತ್ತಲ್ಲ, ಸೊ ಅದಷ್ಟೇ. ಬಟ್ ಅದು ಹೇಳಿದ್ನಲ್ಲ, ಸಫಿಷಿಯೆಂಟಾಗಿ ಅದೆಲ್ಲ ಮನೇಲಿ ತಿನ್ನಂಗೆ ಸಮಾಧಾನದಲ್ಲಿ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇವಾಗ ಆನ್ಲೈನ್ ಆರ್ಡ್ರ್ ಮಾಡಿದ್ದೀನಿ. ಯೂಶ್ವಲಾಗಿ ಚಿಕನ್ನು ನಾನ್ ವೆಜ್ ಎಲ್ಲ ನಾನು ಆನ್ಲೈನ್ ಆರ್ಡ್ರ್ ಮಾಡಲ್ಲ, ಬಟ್ ಈಗ ಆರ್ಡ್ರ್ ಮಾಡಿದೆ. ನನ್ನ ಹೆಂಡತಿ ಒತ್ತಾಯಕ್ಕೆ ಯಾಕೆ ಹೋಗ್ತೀರಾ ಸಾಯಂಕಾಲ ಹೋಗ್ಬಿಡ್ರಿ ಆನ್ಲೈನ್ ಆರ್ಡ್ರ್ ಮಾಡಿರಿ ಅಂತ ಅಂದ್ಬಿಟ್ಟು ಕೋಲ್ಡ್ ಆಗಿಬಿಟ್ಟಿದೆಯಲ್ಲ ಅದಕ್ಕೆ. ಸೊ ಆರ್ಡ್ರ್ ಮಾಡಿದ್ದೀನಿ, ಅದು ಏನು ಬರುತ್ತೆ ಅಂತ ನೋಡಬೇಕು. ಅವಾಗ ಆರ್ಡ್ರ್ ಮಾಡಿ ಚಿಕನ್ನು ಫೈನಲಿ ಬಂತು. ಸೊ ಎಲ್ಲಿಂದ ಆರ್ಡ್ರ್ ಮಾಡಿದ್ದೆ ಅಂತ ಎಲ್ಲರೂ ಕ್ಯಾನ್ಸಲ್ ನೋಡ್ಕೊಳ್ಳಿ. ದುಡ್ಡು ಕೊಟ್ಟಿಲ್ಲ ಗೈಸ್, ಅದಕ್ಕೆ ನಾನು ಹೇಳಲ್ಲ ಎಲ್ಲಿದ್ದ ಅಂತ. ಇನ್ನೂ ಓಪನ್ ಮಾಡಿಲ್ಲ, ಸೊ ಅದಕ್ಕೋಸ್ಕರ ಐಡಿಯಾ ಇಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಏನಿದೆ ಆ ಎಕ್ಸ್ಪೆಕ್ಟೇಷನ್ ಥರ ಇದೆಯಾ ಇಲ್ವೋ ಅಂತ. ದಿಸ್ ಇಸ್ ಚಿಕನ್ ವಿಂಗ್ಸ್, ಕವರ್ ಎಕ್ಸ್ಟ್ರಾ. ಇದು ಚಿಕನ್ ವಿಂಗ್ಸ್. ಚಿಕನ್ ಲಾಲಿಪಾಪ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಅನಿಸುತ್ತಾ ಇತ್ತು. ಸೆಪ್ರೇಟ್ ಲಾಲಿಪಾಪ್ ಪೀಸಸ್ ಅದರಲ್ಲಿ ಇರಲಿಲ್ಲ, ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಬರೀ ವಿಂಗ್ಸ್ನೇ ಆರ್ಡ್ರ್ ಮಾಡಿದೆ. ಅದಾದಮೇಲೆ ಅದನ್ನು ಲಾಲಿಪಾಪಾಗಿ ನಾವು ಮಾಡಿಕೊಳ್ಳೋಣ ಎಂದು ಕವರನ್ನು ಸೀದಾ ಶಿಸ್ತಾಗಿ ಕ್ಲೀನಾಗಿ ಒಳಗಡೆ ಹಾಕಿ ಗುಡ್ ಬೈ ಥರ ಇದ್ದಾರೆ. ಇಲ್ಲ ಮಮ್ಮಿ ಬೈತಾರೆ. ಈಗ ಮಮ್ಮಿ ಜೊತೆ ನಾನು ಹೆಂಡ್ತಿನೂ ಬೈತಾರೆ. ಆ್ಯಂಡ್ ಅದ್ರ ಜೊತೆಗೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಚಿಕನ್ ಲಾಲಿಪಾಪ್ ಜೊತೆಗೆ ಬಿರಿಯಾನಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಬಿರಿಯಾನಿ ತಿನ್ನಬೇಕು ಅಂತ ಬೇರೆ ಅನಿಸ್ತಾ ಇದೆ. ಹಾಗಾಗಿ ಇದನ್ನು ಸ್ವಲ್ಪನೇ ತರಿಸ್ದೆ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ತಿಂದಿಲ್ವಲ್ಲ ಅದಕ್ಕೆ. ಹಾಂ, ಲೆಗ್ ಪೀಸ್ ಎಲ್ಲ ಬಂದ್ಬಿಟ್ಟೈತೆ. ಹೌದಾ? ಆ್ಯಕ್ಚುಲಿ ಪರವಾಗಿಲ್ಲ. ಇದು ಇದರಲ್ಲಿ 2 ಪೀಸ್ ಲಾಲಿಪಾಪ್ ಮಾಡ್ಬೋದು. ಎಲ್ಲ ಹಂಗೆ ಇದೆ, ಓಕೆನಾ? ಸೊ ವಾಶ್ ಮಾಡಿಬಿಟ್ಟು ಸಿಗ್ತೀನಿ. ಟಾಸ್ಕ್ ಏನು ಅಂದರೆ ಇವಾಗ ಕರೆಕ್ಟಾಗಿ ಲಾಲಿಪಾಪ್ ಮಾಡೋದು. ನಾನು ಇಲ್ಲಿವರೆಗೂ ನನ್ನ ಲೈಫಲ್ಲಿ ಯಾವತ್ತೂ ಮಾಡಿಲ್ಲ. ಕೆಲವೊಂದು ಯೂಟ್ಯೂಬ್ ವಿಡಿಯೋಸ್ ನೋಡಿರೋದು, ಮಾಡೋದನ್ನ ಅಲ್ಲ ಈ ಕಡೆಗೆ ಇಳಿಬೇಕಾ ಗೊತ್ತಾಯ್ತಲ್ಲ. ಹಿಂಗೆ ಮಾಡೋದು ಇದನ್ನ ಎಷ್ಟು ಈಸಿಯಾಗಿ ಮಾಡ್ತಾರಪ್ಪ ವಿಡಿಯೋಸಲ್ಲೆಲ್ಲ. ಒಂದು ಲಾಲಿಪಾಪ್ ರೆಡಿ ಆಯಿತು. ಇನ್ನೊಂದು ಮೂಳೆ ಇರುತ್ತವ, 2 ಮೂಳೆನೂ ಹಾಕಕ್ಕೆ ಗೊತ್ತಾ? ಆಕ್ಚುಲಿ ತೆಗಿಬೇಕು ಅನ್ಸುತ್ತೆ, ಗೊತ್ತಿಲ್ಲ. ನೋಡಿ ದಿಸ್ ಈಸ್ ಚಿಕನ್ ಲಾಲಿಪಾಪ್. ಗೊತ್ತಿಲ್ಲ ಅಂತ ಸ್ಟಾರ್ಟ್ ಮಾಡಿದಷ್ಟು ವರ್ಷಕ್ಕೆ ಬರಲಿಲ್ಲ. ನಾನು ಇಲ್ಲಿ ಪಟ್ಟ ಅಂತ ಹೇಳ್ಬಿಟ್ಟು ಚಿಕನ್ ಲಾಲಿಪಾಪ್ನ ರೆಡಿ ಮಾಡ್ತಾ ಇದ್ದೆ. ನೋಡಿ ಅವಾಗಲೇ ಹೆಂಗಿತ್ತು, ಇವಾಗ ಹೆಂಗೆ ಕಾಡ್ತಾ ಇದೆ. ಸೊ ನೆಕ್ಸ್ಟ್ ಮ್ಯಾರಿನೇಟ್ ಎಲ್ಲ ಆಗಿ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಂತೆ. ಸದ್ಯಕ್ಕೆ ಇಲ್ಲಿ ಬಿರಿಯಾನಿ ರೆಡಿ ಆಗ್ತಾಯಿದೆ. ಇವತ್ತು ತುಂಬ ಹೋಪ್ಸಿದೆ, ಎಷ್ಟು ಚೆನ್ನಾಗಿ ಬರಬೇಕು ಬಿರಿಯಾನಿ. ಸಮಾಧಾನಕರವಾಗಿ ನಾನು ಹೊಟ್ಟೆ ತುಂಬ ತಿನ್ನಬೇಕು ಅಂತ
ಎಲ್ಲ ನನ್ನ ಹೆಂಡತಿ ಕೈಲಿದೆ. ಅದಕ್ಕೆ ಇವತ್ತು ನಮ್ಮ ಮಮ್ಮಿ ಕೈ ಹಾಕೋಕ್ಕೆ ಬಂದಿಲ್ಲ. ಇವರು ರಿಸ್ಕಲ್ಲಿ ಮಾಡ್ಕೊಳ್ಳಿ ಹೆಂಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ನನ್ನ ಹೆಂಡತಿ ಏನು ಕಣ್ಣಳ್ತೇನಲ್ಲೇ ಮಸಾಲೆ ಎಲ್ಲ ಉದುರಿಸ್ತಾರಪ್ಪ. ಏನು ಮೇಡಮ್ ಹಿಂಗೆ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀರಾ ಕಣ್ಣಳ್ತೇಲಿ. ಗೈಸ್, ನಮ್ಮ ಲಾಲಿಪಾಪ್ಗಳು ಪಟ ಎಂದು ಅದರ ಮಸಾಲೆಗೆ ಏನಕ್ಕಿಂತ ಅದು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗ್ತಾ ಇದೆ. ಇದು ಬೀಳೋ ಬೇಡವ ಅಂತ ಎದ್ದೆದ್ದು ನೋಡ್ತೈತೆ. ಸೊ ನೀರು ಸ್ವಲ್ಪ ಬಿಟ್ಕೊಳ್ಳಿ ತೊಳೆದಿರೋದು ಅಂತ ಅಂದ್ಬಿಟ್ಟು ಬಗ್ಸಿಟ್ಟಿದ್ವಿ. ಪಾತ್ರೆ ಚಿಕ್ಕದಾಯ್ತಾ? ಖಾರದ ಪುಡಿ ಎಲ್ಲ ಹಾಕಿರೋದು ಇನ್ನೂ ಕಲಸಿಲ್ಲ ಏನಿಲ್ಲ, ಬಟ್ ಆದ್ರೂ ತುಂಬ ಚೆನ್ನಾಗಿ ಗೊತ್ತಾಯಿದೆ. ನಿಂಬೆಹಣ್ಣು ಹೋಯ್ತೈತೆ. ಇವೆಲ್ಲ ಏನಿಲ್ಲ ಗೈಸ್, ಯೂಟ್ಯೂಬಲ್ಲೇ ನಾವು ನೋಡ್ಕೊಂಡು ಮಾಡ್ತಿರೋದು, ನಾವೇನು ಎಕ್ಸ್ಪರ್ಟ್ಸ್ ಅಲ್ಲ. ಓಕೆನಾ? ಫಸ್ಟ್ ಟ್ರೈ ನೀವು ಅಷ್ಟೇ ಯೂಟ್ಯೂಬಲ್ಲಿ ನೋಡಿ ಸಿಗುತ್ತೆ. ಈಗ ಸೋಯಾ ಸಾಸ್ ಹೋಗುತ್ತಿದೆ. ಎಷ್ಟು ಹಾಕೊಬೇಕು ಸೋಯಾ ಸಾಸು? ನಿಮ್ಗೆ ಅನಿಸಿದಷ್ಟು, ಇಲ್ಲ ನಾನು ಹೆಂಡತಿ ಹಾಕಿದಷ್ಟು. ಎಲ್ಲ ಕಣ್ಣು ಎಳುತ್ತೆ, ಕೈ ಎಳುತ್ತೆ. ತಡಿ ಮಾಡ್ತೀನಿ. ಚೂರೇ ಸಾಕಾ? ಓಕೆ ಮೇಡಮ್, ನೀವು ಹೆಂಗೆ ಹೇಳ್ತೀರ ಹಂಗೆ ಮೇಡಮ್. ಸುಮ್ಮನೆ ಜಾಸ್ತಿ ಹಾಕಿ ಬೈಸ್ಕೊಳ್ಳೋದು ಯಾಕಪ್ಪ? ಸಾಕಾ? ಕ್ಯಾಪಲ್ಲಿ ಹಾಕಿ ಅಂದರೆ ನೀನು ಕ್ಯಾಪಲ್ಲಿ ಅರ್ಧ ಹಾಕ್ತೆ ನಾನು ಅಂದರೂ ವಿನೆಗರ್ ಬೇಡ ಅಂತ. ಬೇಡವಾ? ಓಕೆ, ನಾನು ಹೆಂಡತಿ ಹಿಂಗೆ ಹೇಳ್ತಾವ ಹಂಗೆ ಗೈಸ್. ನೋಡಿ ಕಲರ್ಫುಲ್ ಅನಿಸ್ತಾ ಇದೆ ಇದು. ಪ್ರಾಮಿಸಿಂಗ್ ಅಂತ ನಿನಗೆ ಅನಿಸ್ತಾ ಇದೆಯಾ? ಅದು ನೀನು ಮಾಡಿದ್ದು ಅಂತ ಆಶ್ಚರ್ಯ ಆಗ್ತಿದೆಯಾ? ಇದು ನೋಡ್ಕೊ, ಪ್ರೂಫ್ ಏನು ಗೊತ್ತಾ? ಇವ್ರ ಮನೇಲಿ ನೋಡಲಿ ಅಂತ. ಇವ್ರ ಮನೇಲಿ ಎಲ್ಲ ಶಾಖಕ್ಕೆ ಕೇಳ್ತಾರೆ, ನೀನಾ ಮಾಡಿದ್ದು ಅಂತ. ನಿಮ್ಮ ಅಣ್ಣ ನಿಮ್ಮ ತಾತ ಇನ್ನೇದು ನಿಜ ಹೇಳವ, ನೀನೇನ ಮಾಡಿದ್ದು ಅಂತ ಕೇಳ್ತಿದ್ರು ಮೊನ್ನೆ ಊಟ ಮಾಡ್ಬೇಕಾದ್ರೆ. ಸೊ ಹಾಗಾಗಿ ನೋಡ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇದನ್ನ ಮ್ಯಾರಿನೇಟ್ ಮಾಡಕ್ಕೆ ಬಿಟ್ಬಿಡೋದು. ಅದಾದಮೇಲೆ ಎಕ್ಸ್ಟ್ರಾ ಇನ್ನೂ ಹಾಕೋದಿದೆ ಇದಕ್ಕೆ, ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಇದನ್ನ ಶಿಸ್ತಾಗಿ ತೆಗೀರಿ ಮೇಡಮ್. ಫ್ರೀಸರ್ನ ಬೇಡವಾ? ಆಗ್ಲಿ ಫ್ರೀಸರ್ ಅಂದೆ ನೀನು. ಅದು ಮತ್ತೆ ಗಟ್ಟಿ ಆದರೆ ಮತ್ತೆ ಇಡಬೇಕು ಅರ್ಧ ಗಂಟೆ. ಹೌದಾ? ನನ್ನ ಹೆಂಡತಿ ಹಿಂಗೆ ಹೇಳ್ತಾಳೆ ಹಂಗೆ ಗೈಸ್. ಆಗ್ಲೇ ಹೇಳಿದಂಗೆ ಹಂಗೆ ಅಂದ್ಕೊಂಡಿದ್ದೆ, ಬಟ್ ಇವಾಗ ಹೇಳ್ತಿರೋದು ಹಿಂಗೆ. ಸೊ ಹಿಂಗೇನೆ ಜಾಗ ಇಲ್ವಾ? ಸರಿ ಓಲಿ ಮೇಲೆ ಇಡು ಓಲಿ ಗೈಸ್. ಏನು ಗೊತ್ತಾ ಗೈಸ್, ಚೆನ್ನಾಗಿ ಬಿರಿಯಾನಿ ತಿಂತೀವಿ ಸ್ವಲ್ಪ ವಾಯ್ಸಿಂಗ್ ಆಗಿರೋದಕ್ಕೆ ಕಷಾಯ ಕುಡಿಯೋಣ ಅಂತ ಅಂದ್ಕೊಂಡು ನನ್ನ ಹೆಂಡತಿಗೆ ಕಷಾಯ ಮಾಡು ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಓಕೆನಾ? ಒಂದೇ ಲೋಟ ಆಗೋದು. ಸೊ ಇಬ್ರು ಅದ್ರಲ್ಲಿ ಶೇರ್ ಮಾಡ್ಕೊಳ್ಳೋದು ಅಂತ ಹೇಳಿದ್ಲು. ಓಕೆನಾ? ಒಂದೇ ಲೋಟ ಆಗೋದು, ಇಬ್ರು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಲ್ಲ. ನಾನು ಸರಿ ಆಯ್ತು ಅಂತ ಅಂದೆ. ಈಗ ಬಂದ್ಬಿಟ್ಟು ತಗೊಳ್ಳಿ ಕುಡೀರಿ ಅಂತ ಅಂದ್ಲು. ಸರಿ ಬೇಡ ನೀನು ಕುಡಿ ಅಂದ್ರೆ, ಇಲ್ಲ ಸ್ವಲ್ಪನೇ ಆಗಿರೋದು ನೀವು ಕುಡೀರಿ. ಸ್ವಲ್ಪ ಎಷ್ಟು ಗೊತ್ತಾ? ನೋಡ್ರಿ ಇಲ್ಲಿ ಲೋಟದಲ್ಲಿ. ಏನಕ್ಕೆ ಹಿಂಗಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಹಾಲಲ್ಲಿ ಬಿಗ್ ಬಾಸ್ ನಡೀತಾ ಇತ್ತು. ಇಲ್ಲಿ ಒಲೆ ಮೇಲೆ ಇಟ್ಬಿಟ್ಟು ಬಿಗ್ ಬಾಸ್ ನೋಡಕ್ ಹೋಗಿದ್ದಾರೆ. ಕಷಾಯ ಆಗೋದಕ್ಕೆ ಎಲ್ಲ ಎವಾಪ್ರೇಟ್ ಆಗಿದೆ. ನಾನು ಕಣ್ಣಾರೆ ನೋಡ್ದಾಗ್ಲೇನೆ ಒಂದೂವರೆ ಲೋಟ ನೀರಿತ್ತು. ಓಕೆನಾ? ನಾನು ಅನ್ಕೊಂಡೆ ಇಬ್ರಿಗೂ ಆಗುತ್ತೆ ಅಂತ. ಇಲ್ಲ ಅದೇ ಸ್ವಲ್ಪ ಕುದಿಸಿದ್ರೆ ಕಡಿಮೆ ಆಗುತ್ತೆ, 1 ಲೋಟ ಆಗುತ್ತೆ ಅಷ್ಟೇ ಅಂತಲ್ಲ. ಸರಿ ಬಿಡು ಒಂದಿದೆ. ನೋಡಿದ್ರೆ ಬಡ್ಡಿ ಮಗದ 1 ಲೋಟ ಇದ್ದಾಗ 1/4 ಲೋಟ ಆಗೈತೆ ನೋಡ್ರಿ. ಇಷ್ಟು ಸಿಕ್ಕಿರೋದು ನನ್ನ ಪುಣ್ಯ. ಹೌದು, ನೋಡಲಿ. ಸೇದ್ಬಿಟ್ಟಲ್ಲ ವಾಸನೆ ಹೊಡಿತಾರದು. ಒಳ್ಳೆ ಕಾನ್ಸಂಟ್ರೇಟೆಡ್ ಆಗಿದೆ ಬಿಡಿ. ಕುಡಿ. ಸ್ಟ್ರಾಂಗ್ ಆಗಿದೆ ಕುಡಿ. ಸ್ಟ್ರಾಂಗ್ ಆಗಿದೆ ಕುಡಿ. ಒಳ್ಳೇದಾಯ್ತು. ಬೇಕು ಅಂತ ತಾನೇ ನೀನು ಮಾಡಿದ್ದು, ಸ್ಟ್ರಾಂಗ್ ಆಗಿರಲಿ ಅಂತ. ಬಿಗ್ ಬಾಸ್ ಅಪ್ಪ, ಮನೆಗಳಲ್ಲಿ ಬಿಗ್ ಬಾಸ್. ನಿಮ್ಮ ಮನೇಲಿ ಯಾರು ಹಿಂಗೆ ನೋಡ್ತಾರೆ ಬಿಗ್ ಬಾಸ್? ನಮ್ಮ ಮನೇಲಂತೂ ನೋಡ್ತಾರೆ. ಇವ್ರುಗಳೇ ಡೈರೆಕ್ಟ್ರು. ಇವರೇ ಹೋಗ್ಬಿಟ್ಟು ವಾರದ ಕತೆ ಎಲ್ಲ ನಡ್ಸ್ಕೊಟ್ಬಿಡ್ತಾರೆ. ಆ ಲೆವೆಲಿಗೆ ಮಾತಾಡ್ತಿರ್ತಾರೆ ನಮ್ಮ ಮನೇಲಿ. ಸದ್ಯ ನಮ್ಮ ಬಿರಿಯಾನಿಗೇನು ಡ್ಯಾಮೇಜಸ್ ಆಗಿಲ್ಲ. ನಾವು ಇವಾಗಷ್ಟೇ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದವರು ತೆಗೆದಿದ್ದೀವಿ. ಒಂದು 20 ನಿಮಿಷ ಆಗಿದೆ ಅಷ್ಟೇ. ಓಕೆನಾ? ನೆಕ್ಸ್ಟ್ ಏನೇನು ಹಾಕ್ಕೊಳ್ಳೋವ? ಮೈದಾ. ನನ್ನ ಹೆಂಡತಿ ಹೇಳಿದ್ಮೇಲೆ ಕರೆಕ್ಟ್. ನನ್ನ ಹೆಂಡತಿ ಏನು ಮಾಡಿದ್ರು ಕರೆಕ್ಟ್. ಅದು ಬಂದ್ಬಿಟ್ಟು ನನ್ನ ಹತ್ರ ಹೇಳಿಲ್ಲ. ನಾನು ಕುಡಿಯೋ ಥರ ತಂದು ಕೊಡ್ತೀನಿ ಅಂದ್ಬಿಟ್ಟು ಏನು ಇಷ್ಟ ಆಗಿದೆಯಲ್ಲ ಅಂತ ಯೋಚನೆ ಮಾಡಿದೆ, ಏನಿರ್ಬೋದು ಅಂತ. ಆಮೇಲೆ ಅದಕ್ಕೆ ರಿಯಲೈಸ್ ಆಗಿದ್ದು. ಒಳ್ಳೆ ಕತೆ ನಾನು ನಿಂತಿದ್ದು ಗೈಸ್. ಈಗ ಸದ್ಯಕ್ಕೆ ನಾವು ನಮ್ಮ ಲಾಲಿಪಾಪನ್ನು ಒಂದಾಗಿ ಬಿಟ್ಬಿಟ್ವಿ. ಆ್ಯಕ್ಚುಲಿ ಲೇಟ್ ಆಗ್ಬಿಟ್ಟು ನಾನು ವ್ಲಾಗ್ ಮಾಡಿಲ್ಲ ಅಂತ ಆಮೇಲೆ ರಿಯಲೈಸ್ ಆಯಿತು. ಸರಿ, ಇವಾಗ ತೋರಿಸ್ತಾ ಇದ್ದೀನಿ. ನಮ್ಮ ಫೈನಲ್ ಔಟ್ಪುಟ್ ಹೊರಗಡೆ ಬರುತ್ತಾ ಉಂಟು. ಇದ್ರ ಮೇಲೆ ಸ್ವಲ್ಪ ಚಾಟ್ ಪೌಡರ್ ಹಾಕ್ಕೊಂಡು ತಿಂದು ಚೆನ್ನಾಗಿರುತ್ತೆ. ಹೌದಾ? ಓಕೆ, ನಾನು ಹೆಂಡತಿ ಹಿಂಗೆ ಹೇಳ್ತಾಳೆ ಹಂಗೆ ಅಲ್ವಾ ಮೇಡಮ್? ನೀವು ಹಿಂಗೆ ಹೇಳಿದ್ಮೇಲೆ ಫುಲ್ ಹೇಳ್ತಾರೆ ಆಮೇಲೆ ಕಮೆಂಟ್ಸಲ್ಲಿ. ಏನಂತ? ಅಮ್ಮೋರ್ ಗಂಡ ಆಗ್ಬಿಟ್ಟ ಇವನು ಮದುವೆ ಆದಮೇಲೆ. ಮುಂಚೆ ಹೆಂಗಿದ್ದ KGK, ಹೆಂಗೆ ಆಗ್ಬಿಟ್ಟು ಒಂದು KGK ಇವಾಗ ಅಂತ.
ನಿಜ ಹೇಳಿ. ಇಲ್ಲ ಹಂಗೇನಾಗಿಲ್ಲ. ನನ್ನ ಹೆಂಡತಿ ಹಿಂಗೆ ಹೇಳ್ತಾಳೆ ನಿಮಗೆ ನಿಮಗಾಗಿಯೇ ಟೇಸ್ಟ್ ಮಾಡ್ಬಿಟ್ಟು ಹೇಳಮ್ಮ ಹೆಂಗಿದೆ ಅಂತ. ಹಾಂ ಜಡ್ಜು ಗೈಸ್ ನಮ್ಮಮ್ಮ. ಖಾರ ಇದೆಯಾ? ನಾನು ಖಾರ ಬಿಡ್ಬೇಕಂತ. ಖಾರ ಇಲ್ವಾ? ಜಾಸ್ತಿ ಹಾಕಿದೀವಮ್ಮ ಬಿರಿಯಾನಿ ಖಾರ. ಹೌದಾ? ಇದು ಸ್ವಲ್ಪ ಖಾರ ಇರುತ್ತೆ ಬಿಡ್ರಿ ಲಾಲಿಪಾಪು. ದೊಡ್ಡ ಬೈ. ಇವಾಗ ಮಾಂಸ ಬಂತು ನೋಡ್ರಿ ಕರೆಕ್ಟಾಗಿ. ಇವಾಗ ನಾವು ನಮ್ಮ ಮೊಟ್ಟೆ ಪಾಡು ನೋಡ್ತೀವಿ. ನಮಗೂ ಹಸುವೈತೈತೆ ತುಂಬ. ಚಿಕನ್ ಪೀಸು ಒಂದು ಸ್ವಲ್ಪ ರೈಸ್ ಒಳಗೆ ಇಟ್ಟುಕೊಳ್ಳುತ್ತಾ ಆಮೇಲೆ ಬರ್ತೀನಿ ಲಾಲಿಪಾಪ್ಗೆ. ಲಾಲಿಪಾಪ್ನ ಮರ್ತಿಲ್ಲ. ಚೆಸ್ ಬಾಯಿ ಕೆಟ್ಟೋಗಿದೆ ಇದಕ್ಕೂ ಖಾರಕ್ಕೂ. ಚೆನ್ನಾಗಿದೆ. ಒಂದು ಪೀಸ್ ಲಾಲಿಪಾಪ್ ತಗೋಣ. ಒಂದು ಪೀಸ್ನ ಬಿರಿಯಾನಿ ರೈಸ್ ಜೊತೆಗೆ ಟೇಸ್ಟ್ ಮಾಡಬೇಕು. ಜೊತೆಗೆ ಈರುಳ್ಳಿ. ಪರಮಾನಂದ. ಗೈಸ್ ನಮಸ್ಕಾರಗಳು. ಇವತ್ತು ನೆಕ್ಸ್ಟ್ ಡೇ ಆ್ಯಂಡ್ ಓಕೆ. ಸೊ ಏನೋ ಆರ್ಡ್ರ್ ಮಾಡಿದ್ದೆ, ಅದು ಬಂತೇನೋ ಅಂತ ಅಂದ್ಕೊಂಡೆ. ಸೊ ಇವತ್ತು ನೆಕ್ಸ್ಟ್ ಡೇ ಗಾಡಿ ಹೋಗಿದ್ದಕ್ಕೆ. ಸೊ ಇವತ್ತು ನೆಕ್ಸ್ಟ್ ಡೇ. ಇವತ್ತು ನೋಡಿ ನಾನು ತಿಂದಿದ ತಕ್ಷಣ ನಮ್ಮ ನಾನ್ ವೆಜ್ ಎಷ್ಟು ಮೆಡಿಸನ್ ಥರ ಕೆಲಸ ಮಾಡಿದೆ ಅಂದರೆ ವಾಯ್ಸ್ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ. ನಾರ್ಮಲ್ ಫೀಲ್ ಬರ್ತದೆ. ಒಂಚೂರು ಏನೋ ವಾಯ್ಸಲ್ಲಿ ಡಿಫ್ರೆನ್ಸ್ ಇರ್ಬೋದು, ಬಟ್ ಆದರೂ ನಿನ್ನೆ ಇದ್ದಿದ್ದಕ್ಕಿಂತ ಇವತ್ತು ಹೆಲ್ತು ಬೆಟರ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಆ್ಯಂಡ್ ನೆನ್ನೆ ಮಾಡಿದ ಕಷಾಯ, ನನ್ನ ಹೆಂಡತಿ ಮಾಡಿದ ಕಷಾಯ ಎಲ್ಲ ಎವಾಪ್ರೇಟ್ ಮಾಡಿಬಿಟ್ಟಿದ್ದ ಕಷಾಯನ ಮತ್ತೆ ಅದೇ ಥರದ ಕಷಾಯ ಇವತ್ತು ಸಪ್ರೇಟಾಗಿ ಮತ್ತೆ ಮಾಡಿಬಿಟ್ಟು ಬೆಳಗ್ಗೆ ಕುಡಿದು ಹೆಲ್ತ್ ಕಾನ್ಷಿಯಸ್ ಆಗಿ ನಾವು ಸ್ವಲ್ಪ ಸರಿ ಮಾಡ್ಕೊಬೇಕಾದಷ್ಟು ಬೇಗ ಅಂತ ರೆಡಿಯಾಗಿದ್ದೀವಿ. ಇವತ್ತು ನಮ್ಮ ಮಮ್ಮಿ ತಿಂಡಿಯನ್ನು ಮಾಡುತ್ತಿದ್ದಾರೆ. ತಿಂಡಿಗೆ ದೋಸೆ ಗೈಸ್. ಆ್ಯಂಡ್ ನಾನು ಆರ್ಡರ್ ಮಾಡಿದ್ದು ಬಂದಿದೆ. ಪ್ಲೀಸ್ ಈ ಬ್ರ್ಯಾಂಡು ನೋಡ್ತಿದ್ರೆ ಯಾರಾದರೂ ಸ್ಪಾನ್ಸರ್ ಮಾಡಿ. ನಮಗೆ ಎಷ್ಟು ತೋರಿಸ್ತಾ ಇದ್ದೀವಿ. ಏನಿದು? ಹಾಲು ಆರ್ಡ್ರ್ ಮಾಡಿದ್ದೆ. ಸ್ವೀಟ್ಸ್ ಆರ್ಡ್ರ್ ಮಾಡಿದ್ದೀನಿ. ಆಮೇಲೆ ಚಾಕ್ಲೇಟ್ಸ್ ಆರ್ಡ್ರ್ ಮಾಡಿದ್ದೀನಿ. ಮಿಕ್ಕದವು ಇಲ್ಲೂ ಇದೆಯೇ ಗೊತ್ತಿಲ್ಲಪ್ಪ, ಅದು ಎಕ್ಸ್ಟ್ರಾ ತೊಗೊಳ್ಳಿಲ್ಲ ಬೇಕು ಅಂದ್ರೂ. ಪ್ಲೀಸ್ ನಮ್ಮ ಮನೇಲಿ ಮಕ್ಕಳಿಗೆ ಅಂತ ತರ್ಸೋದಿವೆಲ್ಲ, ಬಟ್ ನಾವೇ ಜಾಸ್ತಿ ತಿನ್ನೋದಿರದ. ನನ್ನ ಅಳಿಯ ಸೊಸೆಗೆ ಅಂತ ಇವೆಲ್ಲ ತರಿಸ್ತಾ ಇರೋದು. ಆಲ್ರೆಡಿ ನೀವು ಬೇಜಾನಿದ್ದಾವೆ ಓಕೆನಾ. ಲಾಸ್ಟ್ ಟೈಮ್ ಶಾಪಿಂಗ್ ಅಂತ ಹೇಳ್ಬಿಟ್ಟು ಹೋಗಿದ್ದು ಬಿಸ್ಕೆಟ್ಸು ಅವು ಇವು ಅಂತೆಲ್ಲ ತಂದಿದ್ದು. ಬಟ್ ಇದು ಇರಲಿ ಅಂತ ತರಿಸ್ತೀವಿ, ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟಿದ್ದು. ನಮಗೂ ಒಂಥರ ಇದು ಆ್ಯಕ್ಚುಲಿ ನೋಡಿರಿ 10 ರೂಪಾಯಿ ಓಕೆನಾ. ಇದು ಒಂದೊಂದು ಸ್ಟಿಕ್ಕು ಸಿಂಗಲ್ ತೊಗೊಂಡ್ರೆ 20 ಸ್ಟಿಕ್ ಇರುತ್ತೆ ಇದರಲ್ಲಿ. ಸೊ 177 rupees. ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಡಿಸ್ಕೌಂಟು. ಇನ್ನೊಂದು ಚೂರು ಮಾರ್ಟಿಗಿಟಲ್ಲಿ ನಾನು ತೊಗೋತೀನಿ ಅಂದರೆ ಇನ್ನೂ ಕಡಿಮೆಗೆ ಸಿಗುತ್ತೆ. ಏನು ಮೇಡಮ್? ಹಾಂ ಚಾಕ್ಲೇಟ್. ಹಾಂ ಹೌದಾ ಗೊತ್ತಿಲ್ಲ ಏನಪ್ಪ, ನಮ್ಗೆ ಗೊತ್ತಿಲ್ಲ. ಸೊ ಈಗ ಸದ್ಯಕ್ಕೆ ನಾನು ನನ್ನ ಗೇಮಿಂಗ್ ಚಾನಲ್ಗೆ ವಿಡಿಯೋಸ್ ಮಾಡ್ತಾಯಿದ್ದೆ. ಆ್ಯಂಡ್ ಯಾರೋ ಒಬ್ರು ಏನೋ ಕಮೆಂಟ್ ಹಾಕಿದ್ರು. ಸೊ ಆ ಕಮೆಂಟ್ನ ನೋಡ್ತಾ ಇದ್ದೆ ನಾನು. ನಿಜವಾಗ್ಲೂ ಅಂದರೆ ಈ ವಿಡಿಯೋದಲ್ಲಿ ಏನೋ ಇದೆ ಅದನ್ನು ಕಮೆಂಟ್ ಹಾಕ್ಬಿಟ್ಟು ಹೇಳಿದರು. ಸೊ ಅದು ನಿಜವಾಗ್ಲೂ ಇದೆಯಾ ಅಂತ ಚೆಕ್ ಮಾಡ್ತಿದ್ದೆ ಅಷ್ಟೇ. ಸೊ ಏನಿವೆ ನಮ್ಮ ಗೇಮಿಂಗ್ ಚಾನಲ್ಗೆ ವಿಡಿಯೋ ರೆಕಾರ್ಡ್ ಮಾಡಬೇಕೀಗ, ಅದು ಒಂದು ಕೆಲಸ ಆಗಿಬಿಟ್ಟಿದೆ ಈಗ ಎಕ್ಸ್ಟ್ರಾ. ಆ್ಯಂಡ್ ಬೈದಿವೆ ಹೇಳಲಿಲ್ಲ ಅಲ್ಲ ನಾನು ನಿಮಗೆ. ನೋಡಿ ನಮ್ಮ ಗೇಮಿಂಗ್ ಚಾನಲಲ್ಲಿ 75,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀವಿ ನಾವು. 75,000 1 ಲಕ್ಷ ಆಗಬೇಕು. ಇದ್ರದ್ದು ಒಂದು ಪ್ಲೇ ಬಟನ್ ಬರಬೇಕು. ಓಕೆ ಸೊ ಗೈಸ್, ಈಗ ಸದ್ಯಕ್ಕೆ ಪಟ್ ಅಂತ ರೆಡಿಯಾಗಿ ನಾನು ಮತ್ತು ನನ್ನ ಹೆಂಡತಿ ಇಬ್ಬರೂ ಹೊರಗಡೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಹೊರಗಡೆ ಇಲ್ಲಿಗೆ ಅಂತಂದರೆ ರಿಲೇಟಿವ್ ಮನೆಗೆ ಹೋಗಬೇಕು. ಏನಕ್ಕೆ ಅಂದರೆ ಸುಮ್ಮನೆ ಹಾಗೆ ಇವತ್ತು ಸಂಡೇ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು ರೌಂಡು ವಿಸಿಟ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನನಗೆ ಒಂದಿಷ್ಟು ಕೆಲಸ ಇತ್ತು, ಬೆಳಗ್ಗೆಯಿಂದ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು. ಅಷ್ಟು ಈಸಿಯಾಗಿ ಹೋಗೋಕ್ಕೆ ಆಗಲ್ಲ. ಸಂಡೇಸ್ ಎಲ್ಲ ಈ ನಡುವೆ ಏನೂ ನೋಡ್ತಾ ಇಲ್ಲ, ಬರೀ ಜಾಸ್ತಿ ಕೆಲಸ ಅಂತ ಫೋಕಸ್ಡ್ ಆಗಿದ್ದೀನಿ, ಚೇಂಜ್ ಆಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಮಮ್ಮಿ ಡ್ಯಾಡಿ ನಮ್ಮ ಅಕ್ಕ ಬಾವನ ಜೊತೆ ಬೆಳಗ್ಗೆನೇ ಹೊರಟ್ಬಿಟ್ರು. ಸೊ ನಾನು ಬರೋಕ್ಕಾಗಲ್ಲ, ಇಲ್ಲ ಲೇಟ್ ಆಗುತ್ತೆ, ಕೆಲಸ ಏನಿದೆ ಅದೊಂಚೂರು ಮುಗಿಸ್ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಉಳ್ಕೊಂಡೆ. ನನ್ನ ಹಿಂದೆ ನನ್ನ ಹೆಂಡತಿ ಉಳ್ಕೊಂಡ್ಳು. ಸೊ ಈಗ ಇಬ್ಬರೂ ಒಟ್ಟಿಗೆ
ಹೋಗೋಣ ಅಂತ ಹೇಳ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಎಲ್ಲೂ ಇಲ್ಲ, ಬೆಂಗಳೂರಲ್ಲೇ, ಭಾರಿ ದೂರ ಏನಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಬರೋಣ ಅಂತ ಪ್ಲ್ಯಾನು. ಗೈಸ್ ಭಾನುವಾರ ಈ ಥರ ಎಲ್ಲ ಟ್ರಾಫಿಕಲ್ಲಿ ನಿಂತ್ಕೊಳ್ಳೋಕ್ಕೆ ಬೇಜಾರು ಗೈಸ್. ಕರೆಕ್ಟಾಗಿ ನಮಗೆ ಅರ್ಜೆಂಟ್ ಆಗಿದ್ದಾಗಲೇ ಟ್ರಾಫಿಕ್ ಇರುತ್ತೆ. ಇವತ್ತು ಮನೇಲಿ ಅವರು ಫೋನ್ ಮಾಡಿದಾಗ ಹೇಳಿದ್ವಿ ಇನ್ನೊಂದು 30 ನಿಮಿಷ ಬರ್ತೀನಿ ಅಂತ. ಅದು ನಮ್ಮ ಮಮ್ಮಿ ಫೋನ್ ಮಾಡಿದ್ರು, ನಾನು ಹೆಂಡತಿ ಹೇಳಿದ್ಲು 30 ನಿಮಿಷ ಬಂದ್ಬಿಡ್ತೀವಿ ಅಂತ. ಅದಾದ್ಮೇಲೆ 1 ಅವರ್ ಮನೇಲೇ ಇದ್ದೀವಿ. ಈಗ ಹೊರಟಿದ್ದೀವಿ. ಈಗ 19 ನಿಮಿಷ ತೋರಿಸ್ತದೆ, ಬಟ್ ಮನೆಯಿಂದ ಹೊರಟಾಗ ನಂಗೆ ಅನ್ಸಂಗೆ ಆಲ್ಮೋಸ್ಟ್ ಒಂದು 35-40 ನಿಮಿಷ ಏನೋ ತೋರಿಸ್ತಿತ್ತು ಅನ್ಸುತ್ತೆ. ಸೊ ಎಷ್ಟು ಲೇಟಾಗಿ ಆಗುತ್ತೆ ಅಂದರೆ ಅಲ್ಲಿ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ, ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಅಲ್ವಾ, ಇರಲಿ ಬಿಡು, ಟ್ರಾಫಿಕ್ ಏನಿರಲ್ಲ, ಹೋಗ್ಬಿಡ್ಬೋದು ಬೇಗ ಅನ್ನೋ ನಿಟ್ಟಿನಲ್ಲಿ ನಾನು ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಡಿಲೇ ಮಾಡದೆ ಬೇಕು ಅಂತಾನೆ. ಬಟ್ ನೋಡಿದ್ರೆ ಅದು ಉಲ್ಟಾ ಹೊಡಿಯೋ ಥರ ಐತೆ ಯಾಕೋ. ನೋಡಿ ಆಗ್ಲಿಂದ ನಿಂತೈತೆ. ಇದು ತೋರಿಸ್ತು ರೆಡ್ಡಾಗಿ. ಯೂಶಲ್ ಆಗಿ ಇಲ್ಲೇ ನಂಗೆ ಇರಲ್ವಲ್ಲ, ಸುಮ್ಮನೆ ತೋರಿಸ್ತಾ ಇದೀವಿ ನಾವು ಮ್ಯಾಪು, ಎಲ್ಲೋ ಒಂದು ಕಡೆ ಜಾಮ್ ಆಗಿರುತ್ತೆ ನಾವು ಒಂದು ಟೈಮ್ಗೆ ಅಂತ ಅಂದ್ಕೊಂಡೆ. ನೋಡಿದ್ರೆ ನಿಜವಾಗ್ಲೂ ಇದೆ. ಗೈಸ್ ಬಂದು ರೀಚ್ ಆಗಿದ್ದೀವಿ, ಬಟ್ ಮನೆ ಯಾವುದು ಅಂತಲೇ ಗೊತ್ತಿಲ್ಲ. ಯಾವ ಮನೆ ಹೇಳಿ? ಎಲ್ಲಿ ಇದ್ಯಾ? ಹೊರಗಡೆ ಇದ್ದೀವಪ್ಪ, ಅವ್ರು ಕಳ್ಸಿದ ಲೊಕೇಶನಲ್ಲಿ ಬಂದಿದ್ದೀವಿ. ನಾನು ಇಲ್ಲಿ ಬಂದಿರ್ತದೆ ಸರ್ಕಲ್ ಅಲ್ಲಿ ಕಡೆಯಿಂದ ಹೋದ್ರೆ ನೋಡ್ತೀನಿ. ನಾವು ಯಾವ್ದು ಗಲ್ಲಿಪಲ್ಲಿ ರೋಡಲ್ಲೆಲ್ಲ ಬಂದ್ವಿ ಬಿಡಿ. ಮತ್ತೆ ತಡಿ, ಅವ್ರು ಕರೆಕ್ಟ್. ಹಂಗೆ ಅವ್ರ ಮನೆ ಮುಂದೆ ನಿಲ್ಲಿಸ್ತು. ಸರಿ ಹಂಗಿರ ಬನ್ನಿ, ಇಲ್ಲ ಇರ್ತೀನಿ. ಓ ಹಿಂದೆ ಬರ್ತಾವ್ರಾ? ನಾವೇ ನೋಡಿಲ್ಲ. ನಾವು ಆಲ್ರೆಡಿ ಇಲ್ಲಿ ಬಂದ್ಬಿಟ್ಟಿದ್ದೀವಿ. ಡ್ಯಾಡಿ ನಮ್ಮನ್ನು ವೆಯ್ಟ್ ಮಾಡಿಕೊಂಡು ದಾರಿ ಮಿಸ್ ಆಗ್ಬಿಡ್ತೀವಿ ಅಂತ ಕಾಯ್ತಾ ಇದ್ದಾರೆ. ಹಿಂಗೆ ಬಂದ್ವಿಯಪ್ಪ ನಾವು. ನಾವ್ ಹಿಂಗ್ ಬಂದದ್ದು. ನಾನು ಹಿಂಗೆ ಬಂದೆ, ಹಿಂಗೆ ಈ ಸರಿ ಪಟ್ ಅಂತ ಹೇಳ್ಬಿಟ್ಟು ಒಂದು ಗ್ಯಾಪ್ ನಂತರ ನೋಡಿ ಇವಾಗ ಫಿಲ್ ಆಗ್ಬಿಟ್ಟಿದ್ದಾರೆ. ಆಗಲೇ ನಾವಿಬ್ಬರೇ ಇದ್ವಿ, ಇವಾಗ ಡ್ಯಾಡಿನೂ ಇದ್ದಾರೆ, ಡ್ಯಾಡಿನೂ ಇದ್ದಾರೆ, ಮಮ್ಮಿನೂ ಇದ್ದಾರೆ, ಎಲ್ಲ ಫಿಲ್ ಆಗ್ಬಿಟ್ಟಿದ್ದೀವಿ. ಸೊ ಎಲ್ಲ ಮುಗಿಸ್ಕೊಂಡು ಈಗ ನಾವು ವಾಪಸ್ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಇದೆಲ್ಲ ಕಟ್ ಮಾಡ್ಕೊಳ್ಳೋಣ.